ರೈಟ್ ಕೇರ್ ಅಕಾಡೆಮಿಯ ವತಿಯಿಂದ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ನಮ್ಮ ಸಂಸ್ಥೆಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ. ಪಿಯುಸಿ ಪಾಸ್ ಆಗಿರುವ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ. ಸೌಲಭ್ಯಗಳು: ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ 100% ವಿದ್ಯಾರ್ಥಿ ವೇತನ, ಮೈನಾರಿಟಿ, ಒಬಿಸಿ ಮತ್ತು ಮೆರಿಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ 80%, ಇತರೆ ವರ್ಗದವರಿಗೆ 50% ವಿದ್ಯಾರ್ಥಿ ವೇತನ ನೀಡಲಾಗುವುದು. ನೀವು ನೀಡಬೇಕಾದ ದಾಖಲೆಗಳು: ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್, ಬಿಪಿಎಲ್ ಕಾರ್ಡ್ ಇದ್ದಲ್ಲಿ ಸಲ್ಲಿಸತಕ್ಕದ್ದು. ನೀಟ್ NEET ಜುಲೈ 17, 2022 ನೀಟ್ ಪರೀಕ್ಷೆ ಇರುವುದರಿಂದ ಅದರ ಪೂರ್ವಭಾವಿ ತಯಾರಿಗಾಗಿ ಜೂನ್ 20, 2022 ಜುಲೈ 15, 2022 ಉಚಿತ ತರಬೇತಿ ನೀಡಲಾಗುವುದು. ಎಲ್ಲರಿಗೂ ನಮಸ್ಕಾರ. ಇದು ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ಇವತ್ತು 3 ಪ್ರಮುಖ ಸುದ್ದಿಗಳೊಂದಿಗೆ ನಾನು ಬಂದಿದ್ದೇನೆ. ಆದರೆ ಒಂದನೇ ಸುದ್ದಿ ಹೇಳೋದಕ್ಕೆ ಸಮಯ ಆಗ್ಬೋದು ಅನ್ನೋ ಅನುಮಾನ ಕೂಡ ನನಗೆ ಇದೆ. 3 ಚಳವಳಿಗಳ ಕುರಿತು ಮಾತನಾಡ್ತೇನೆ. ಇವತ್ತು ಕರ್ನಾಟಕದಲ್ಲಿ 3 ಚಳವಳಿಗಳಿವೆ. ಒಂದು ಕುಪ್ಪಳ್ಳಿಯಿಂದ ಒಂದು ತೀರ್ಥಹಳ್ಳಿಗೆ ಬಂದಂಥ ಒಂದು ಪ್ರತಿಭಟನಾ ಮೆರವಣಿಗೆ. ಅದು ಪಠ್ಯಪುಸ್ತಕ ಪರಿಷ್ಕರಣೆ ಕುರಿತು ಆರ್ಗನೈಸ್ ಮಾಡಲಾಗಿತ್ತು. ಕುಪ್ಪಳ್ಳಿ ಕುವೆಂಪು ಅವರ ಜನ್ಮಸ್ಥಾನ, ಅಲ್ಲಿಂದ ತೀರ್ಥಹಳ್ಳಿಗೆ ಸಾಕಷ್ಟು ಜನ ಪಾಲ್ಗೊಂಡಿದ್ದು. ಪಠ್ಯಪುಸ್ತಕ ಪರಿಷ್ಕರಣೆಯನ್ನು ವಾಪಸ್ ಪಡೆಯಬೇಕು ಅನ್ನುವ ಒತ್ತಾಯ ಅವರದಾಗಿತ್ತು. ಎರಡನೇದು ಕಾಂಗ್ರೆಸ್ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಕೂಡ ರಾಹುಲ್ ಗಾಂಧಿ ಅವರನ್ನು ಇಡಿ ಕರೆದು ಅವರ ವಿಚಾರಣೆಯನ್ನು ನಡೆಸಿತು. ಕಾಂಗ್ರೆಸ್ನವರು ದೇಶಾದ್ಯಂತ ತೀವ್ರ ಸ್ವರೂಪದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ರಾಜಭವನ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9:30 ಕಾಂಗ್ರೆಸ್ ಕಾರ್ಯಕರ್ತರು ರಾಜಭವನಕ್ಕೆ ತೆರಳಲಿದ್ದಾರೆ. ಹಾಗೆಯೇ ಮೂರನೆಯದು ಅದು ನೂಪುರ್ ಶರ್ಮಾ ಹೇಳಿಕೆಯ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗಳು. ಈಗ ಕೊಲ್ಲಿ ರಾಷ್ಟ್ರಗಳಿಂದಲೂ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರ್ತಿವೆ. ಇವತ್ತು ಬಂದ ಸುದ್ದಿಯ ಪ್ರಕಾರ ಕತಾರ್ನಿಂದ ಭಾರತೀಯ ಕೆಲಸಗಾರರು ವಾಪಸ್ ಕಳಿಸ್ತಾರೆ ಅನ್ನುವ ಚರ್ಚೆ ಪ್ರಾರಂಭ ಆಗಿದೆ. ಈ 3 ಚಳವಳಿಗಳು ಏನು ನಡೀತಾವೆ, ಇದಕ್ಕೆ ಬಹುಮುಖ್ಯ ಕಾರಣ ಕೇಂದ್ರದ ಬಿಜೆಪಿ ಸರ್ಕಾರ. ಈ 3 ಚಳವಳಿಗಳು ಕೇಂದ್ರ ಸರ್ಕಾರದ ತಪ್ಪು ನಿರ್ಧಾರದಿಂದ ಆದದ್ದು. ಒಂದು ಮಾತ್ರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ. ಪಠ್ಯಪುಸ್ತಕ ಪರಿಷ್ಕರಣೆ ಏನಿದೆ ಅದು ರಾಜ್ಯ ಸರ್ಕಾರ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡುವಾಗ ನಾಡಿನ ಖ್ಯಾತ ಸಾಹಿತಿಗಳಿಗೆ ಅವಮಾನ ಮಾಡಿದ್ದು. ಈ ಪ್ರತಿಭಟನೆಗಳಿಗೆ ಬಿಜೆಪಿ ಯಥಾ ಪ್ರಕಾರ ತನ್ನ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ಅವರ ಪ್ರಕಾರ ಇದು ಎಡಪಂಥೀಯರು, ಲೆಫ್ಟಿಸ್ಟರು, ಮಾರ್ಕ್ಸಿಸ್ಟರು ಹೀಗೆ. ಅವ್ರು ಮಾಡ್ತಾ ಇರೋ ಪ್ರತಿಭಟನೆ ತುಕಡೆ ಗ್ಯಾಂಗ್, ಇನ್ನೊಂದು ಮತ್ತೊಂದು ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರತಿಭಟನೆ ಎನ್ನುವುದು ಸಂವಿಧಾನಬದ್ಧವಾಗಿ ಈ ದೇಶದ ನಾಗರಿಕೆ ಕೊಟ್ಟ ಹಕ್ಕು. ನೀವು ಸಂವಿಧಾನವನ್ನು ಒಪ್ಪಿಕೊಂಡ್ರೆ ಪ್ರತಿಭಟಿಸುವ ಹಕ್ಕನ್ನು ಒಪ್ಪಿಕೋಬೇಕು. ಆದರೆ ಇವತ್ತಿನ ಕೇಂದ್ರ ಸರ್ಕಾರ ಈ ಸಂವಿಧಾನಬದ್ಧವಾದ ಪ್ರತಿಭಟನೆಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದೆ. ಪ್ರಭುತ್ವ ತನ್ನ ಎಲ್ಲ ಅಸ್ತ್ರಗಳನ್ನು ಬಳಸಿ ಪ್ರತಿಭಟನಾಕಾರರನ್ನು ಹತ್ತಿಕ್ಕಬೇಕು ಅನ್ನುವುದಕ್ಕೆ ಹೊರಟಿದೆ. ಆದರೆ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ದು ಅಂದರೆ ಇತಿಹಾಸ ನಮಗೆ ಪಾಠ ಕಲಿಸ್ಬೇಕು. ಇತಿಹಾಸದಿಂದ ನಮಗೆ ವರ್ತಮಾನದ ದಾರಿ ಸ್ಪಷ್ಟವಾಗಬೇಕು, ಭವಿಷ್ಯ ಕಟ್ಟಬೇಕು. ಇತಿಹಾಸ ಇರುವುದು ಮಣ್ಣಗಿಯುವುದಕ್ಕಲ್ಲ, ಲಿಂಗ ಹುಡುಕುವುದಕ್ಕಲ್ಲ. ಬಿಜೆಪಿ ಈ ದೇಶದ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಆದರೆ ಆ ಮನಸ್ಥಿತಿ ಅವರಿಗೆ ಇದ್ದಾಗ ಕಾಣ್ತಾ ಇಲ್ಲ. ನಾನು ನಿಮಗೆ 80ರ ದಶಕವನ್ನು ನೆನಪು ಮಾಡಿಕೊಡ್ತೀನಿ. ಆಗ 3 ಪ್ರಮುಖ ಚಳವಳಿ ಕರ್ನಾಟಕದಲ್ಲಿ ರೈತ ಚಳವಳಿ, ಕನ್ನಡ ಚಳವಳಿ ಮತ್ತು ದಲಿತ ಚಳವಳಿ. ಈ ಚಳವಳಿಗಳ ವಿರುದ್ಧ ಅಂದಿನ ಆಡಳಿತ ನಿರ್ಲಕ್ಷ್ಯ ಭಾವನೆಯನ್ನು ತೋರಿತು. ರೈತರ ಮೇಲೆ ನವಲಗುಂದ ಮತ್ತು ನರಗುಂದದಲ್ಲಿ ಪ್ರತಿಭಟನೆ ನಡೆದಾಗ ಆಗ ಮುಖ್ಯಮಂತ್ರಿ ಆಗಿದ್ದ ಗುಂಡೂರಾವ್ ಅವರು ಬಾದಾಮಿ ಹೌಸ್ನಲ್ಲಿ ಡ್ಯಾನ್ಸ್ ತೋರ್ತಾ ಇದ್ದರು. ಅಧಿಕಾರ ಅವರ ಒಂದು ಮದವನ್ನು, ಅಹಂಕಾರವನ್ನು ಕೊಡ್ತಾ ಹೋಗುತ್ತೆ. ಅವರಿಗೂ ಅದೇ ರೀತಿಯ ಅಹಂಕಾರ ಇತ್ತು. ಜನ ಕಾಂಗ್ರೆಸ್ ಪಕ್ಷವನ್ನು ಆವಾಗಲೇ
ಕಸದ ಬುಟ್ಟಿಗೆ ಹೋಗಿದ್ರು. ಅದರ ಮೇಲೆ ಅದಾದ ಮೇಲೆ ಕಾಂಗ್ರೆಸ್ ಪುನರ್ಜೀವನಗೊಳ್ಳೋದಕ್ಕೆ ಸಾಕಷ್ಟು ಕಾಲ ಹಿಡಿಯಿತು. ಇದು ಇತಿಹಾಸ ಕಲಿಸುವ ಪಾಠ. ಅಧಿಕಾರದಲ್ಲಿದ್ದವರಿಗೆ ಒಂದು ಅಹಂಕಾರ ಅದರ ಜೊತೆಯಾಗಿ ಬಂದಿರುತ್ತೆ. ನಮ್ಮನ್ನು ಯಾರು ಕೇಳೋರು, ನಾ ಮಾಡಿದ್ದೇ ನಡೆಯುತ್ತೆ, ಸಂವಿಧಾನ ಯಾವ ಲೆಕ್ಕ, ಅಯ್ಯೋ ಅನ್ನುವ ರೀತಿ. ಸೊ ಇವರು ಇದೇ ರೀತಿ ವರ್ತಿಸುವುದರಿಂದ ಏನಾಗಿದೆ ಅಂದರೆ ಈಗ ಪ್ರತಿಭಟನೆಗಳು ಹೆಚ್ಚುತ್ತಾ ಇವೆ. ಈಗ ಪ್ರತಿಭಟನೆಗಳ ವಿರುದ್ಧ ನೀವು ಅಪಪ್ರಚಾರ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಭ್ರಮೆ ಹುಟ್ಟಿಸ್ಬೋದು. ಆದರೆ ಪ್ರತಿಭಟನೆ ಯಾವಾಗಲೂ ಶಕ್ತಿಯುತವಾದ್ದು. ಪ್ರತಿಭಟನೆಯಲ್ಲಿ 4 ಜನ ಇದ್ದರೆ 8 ಜನ ಆಗ್ಬೋದು, 10 ಜನ ಆಗ್ಬೋದು, 1000 ಆಗ್ಬೋದು, ಲಕ್ಷ ಆಗ್ಬೋದು. ಸೊ ಇದರ ಅರಿವು ಪ್ರಭುತ್ವಕ್ಕೆ ಇರಬೇಕು ಅಂತ. ಆದರೆ ಇವತ್ತು ಹೊಸ ಭಾರತ, ನ್ಯೂ ಇಂಡಿಯಾ ಯಾವ ರೀತಿ ಆಗಿದೆ, ಇಲ್ಲಿ ಹೇಟ್ ಸ್ಪೀಚ್ ಈಸ್ ಎನ್ ಅಚೀವ್ಮೆಂಟ್ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ನೀವು ಹೇಟ್ ಸ್ಪೀಚ್ ಮಾಡಿದರೆ ನೀವು ಮಹಾನ್ ಸಾಧನೆ ಮಾಡಿದಿರಿ. ನೀವು ಅಲ್ಪಸಂಖ್ಯಾತರನ್ನ ಟೀಕಿಸ್ತಾ ಇದ್ದರೆ ಅದು ಮಹಾನ್ ಸಾಧನೆ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಅದ್ರ ಜೊತೆಗೆ ಪ್ರೊಟೆಸ್ಟ್ ಇಸ್ ಎ ಕ್ರೈಮ್ ಅನ್ನುವ ಮನಸ್ಥಿತಿ. ನೀವು ಪ್ರೊಟೆಸ್ಟ್ ಮಾಡಿದ ತಕ್ಷಣ ಅದು ಕ್ರೈಮ್. ಆ ಪ್ರೊಟೆಸ್ಟ್ ಮಾಡಿದವ್ರ ಮೇಲೆ ದಾಳಿ ಮಾಡೋದು ಮಾಧ್ಯಮಗಳನ್ನ ಬಳಸ್ಕೊಂಡು, ಅದು ಅಪಾಯಕಾರಿಯಾದದ್ದು. ಅದು ಈ ದೇಶದಲ್ಲಿ ಪ್ರಾರಂಭ ಆಗಿದೆ. ಪ್ರೊಟೆಸ್ಟ್ ಮಾಡುವುದಕ್ಕೆ ಕಾರಣ ಏನು ಅನ್ನೋದು ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡುವ ಅನಿವಾರ್ಯತೆ ಯಾಕೆ ಉಂಟಾಯಿತು ಅನ್ನೋದ್ರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಆದರೆ ಪ್ರೊಟೆಸ್ಟ್ ಮಾಡಿದವರ ಮಾನ ಹರಾಜು ಮಾಡುವಂಥ ಕೆಲಸ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಮೀಡಿಯಾ ಈಸ್ ಎ ಕೋರ್ಟ್ ಅಂತ, ಮಾಧ್ಯಮವೇ ನ್ಯಾಯಾಲಯವಾಗಿ ಈಗ ಪರಿವರ್ತನೆ ಆಗಿದೆ. ಎಲ್ಲ ತೀರ್ಮಾನಗಳನ್ನು ಆ್ಯಂಕರ್ಗಳು ಏನಿರ್ತಾರೆ, ನಿರೂಪಕರೆಂಬ ಜಡ್ಜಸ್ಗಳು ಅವ್ರು ತೀರ್ಮಾನ ಕೊಡ್ತಾರೆ. ಅವ್ರು ಇರೋದೇ ತೀರ್ಮಾನ ಕೊಡೋದು. ಅವ್ರಿಗೆ ಈ ಜಗತ್ತಿನಲ್ಲಿ ಗೊತ್ತಿಲ್ದಿರೋ ವಿಚಾರಗಳೇ ಇಲ್ಲ. ಎಲ್ಲದ್ರ ಬಗ್ಗೆ ತೀರ್ಮಾನ, ಎಲ್ಲದ್ರ ಬಗ್ಗೆನೂ ಉಪದೇಶ. ಇವರು ಹೇಗಿದ್ದಾರೆ ಅಂತ ಅವ್ರಿಗೆ ಯೋಚನೆ ಮಾಡಲ್ಲ. ಜೊತೆಗೆ ಬುಲ್ಡೋಜರಿ ಜಸ್ಟಿಸ್ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ನೀವು ನ್ಯಾಯ ಕೊಡಬೇಕು ಅಂದರೆ ಬುಲ್ಡೋಜರ್ ಓಡಿಸೋದು. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಕಂಡ್ರೆ, ಯಾವುದೇ ಅಕ್ರಮ ಕಟ್ಟಡ ನಿರ್ಮಾಣ ಆದರೆ ನ್ಯಾಯಾಲಯ ಅದರ ಬಗ್ಗೆ ತೀರ್ಮಾನ ಕೊಡಬೇಕು, ನ್ಯಾಯ ಪ್ರಕ್ರಿಯೆಗಳು ನಡೀಬೇಕು. ಅದು ಸಂವಿಧಾನ ಬದ್ಧವಾದದ್ದು. ಯಾರು ಅಕ್ರಮ ಕಟ್ಟಡ ಕಟ್ಟಿದ್ದಾನೋ ಅದು ಅಕ್ರಮ ಅಲ್ಲ, ಸಕ್ರಮ ಅಂತ ಅವ್ರಿಗೆ ಹೇಳುವ ಒಂದು ಅವಕಾಶ ನ್ಯಾಯಾಲಯ ಕೊಡಬೇಕು. ಅದಾದಮೇಲೆ ಅದು ಅಕ್ರಮ ಕಟ್ಟಡ ಅಂತ ಆದರೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಏಕಾಗಿ ಮಧ್ಯರಾತ್ರಿ ಹೋಗಿ ಬುಲ್ಡೋಜರ್ನ ಹಚ್ಚಿಬಿಟ್ಟು ಬಿಲ್ಡಿಂಗ್ ಕಳೆದ್ಬಿಟ್ಟು ಮಹಾ ಸಾಧನೆ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬುಲ್ಡೋಜರ್ ಕಾರ್ಯಾಚರಣೆಗೆ ಎಲ್ಲೆಡೆ ಬೆಂಬಲ ಕೊಟ್ಟು ಖುಷಿ ಪಡ್ತಿದ್ದಾರೆ ಬಿಜೆಪಿಗಳು, ಜೆಡಿಗಳು. ಎಸ್ಪೆಷಲಿ ಅಲ್ಪಸಂಖ್ಯಾತರ ಕಟ್ಟಡಗಳನ್ನು ಕೆಡಗಿದ ತಕ್ಷಣ ಇವರಿಗೆ ಒಳಗಡೆ ಸಂತೋಷ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅವರು ಸಂತೋಷದಿಂದ ಕುಣಿದಾಡ್ತಾರೆ, ಓ ಮುಸ್ಲಿಮರ ಕಟ್ಟಡ ಕೆಡಗಿದ್ರು ಅಂತ. ಈ ಬುಲ್ಡೋಜರ್ ಸಂಸ್ಕೃತಿ ಈಗ ಕರ್ನಾಟಕಕ್ಕೂ ಕಾಲಿಡ್ತಿದೆ ಅನ್ನುವ ವರದಿ ಕೂಡ ಇವತ್ತು ಬಂದಿದೆ. ಚಿಕ್ಕಮಗಳೂರಿನಲ್ಲಿ ಒಂದು ಕಸಾಯಿಖಾನೆಯನ್ನು ಅಕ್ರಮ ಕಸಾಯಿಖಾನೆಯನ್ನು ಕೆಡವಲಾಯಿತು ಅಂತ, ಇದನ್ನು ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಕಸಾಯಿಖಾನೆಯನ್ನು ಕೆಡವಲಾಯಿತು ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ನಾನೊಂದು ಸಲಹೆ ಕೊಡ್ತೀನಿ ಸರ್ಕಾರಕ್ಕೆ, ನೀವು ತಕ್ಷಣ ಈ ಗೋಮಾಂಸ ರಫ್ತನ್ನು ನಿಲ್ಲಿಸ್ಬಿಡಿ. ಇದೆಲ್ಲ ನಿಂತೋಗ್ಬಿಡುತ್ತೆ. ಯಾಕೆ ಮಾಡೋಕ್ಕಾಗಲ್ಲ ನಿಮಗೆ? ನೀವು ಗೋಭಕ್ತರಿರ್ತಾನೆ, ಯಾರು ಕಸಾಯಿಖಾನೆಗಳನ್ನು ಇಟ್ಕೊಂಡು ಇದನ್ನೆಲ್ಲ ರಫ್ತು ಮಾಡ್ತಾ ಇರುವವರು ಗೋಮಾಂಸವನ್ನು ವಿದೇಶಗಳಿಗೆ ಯಾರು ಮಾಡ್ತಿದ್ದಾರೆ? ಅದ್ರ ಓನರ್ಗಳು ಯಾರು? ಮುಂಬೈಲಿರುವ 3 ರಫ್ತುದಾರ ಕಂಪ್ನಿ ಇದೆಯಲ್ಲ, ಅದು ಯಾರು ಒಡೆತನಕ್ಕೆ ಸೇರಿದ್ದು? ನಿಲ್ಲಿಸ್ಬಿಡಿ ಅದನ್ನು. ಕೋಟ್ಯಾಂತರ ರೂಪಾಯಿ ಲಾಸ್ ಆಗಲಿ, ಏನು ತೊಂದರೆ ಇಲ್ಲ. ಈ ದೇಶಕ್ಕೆ ಶಕ್ತಿ ಇದೆ, ರಾಮ ಇದ್ದಾನೆ ದೇಶದಲ್ಲಿ. ಇನ್ಯಾವ ದೇಶದಲ್ಲೂ ರಾಮ ಇಲ್ಲ, ಹನುಮಂತ ಇದ್ದಾನೆ, ಕಪಿ ಸೈನ್ಯ ಇದೆ. ಇನ್ನೇನು ಬೇಕು ನಮ್ಗೆ ರಾಮ, ಹನುಮಂತ, ಕಪಿ ಸೈನ್ಯ ಸಾಕ್ತಾನೆ. ಗೋ ಪೂಜೆ ಮಾಡ್ತಾ ಕೂತ್ಕೊಳ್ಳಿ. ರಫ್ತನ್ನು ನಿಲ್ಲಿಸಿ. ನಿಮ್ಮ ರಫ್ತು ನಿಲ್ಲಿಸೋ ಯೋಗ್ಯತೆ ಇಲ್ಲ. ರಫ್ತು ನಡೀತಾನೆ ಇರುತ್ತೆ. ಅದರಲ್ಲಿ ಬಹುತೇಕ ಕಂಪನಿಗಳಿಗೆ ಬಿಜೆಪಿ ಬೆಂಬಲಿಗರೇ ಅದರ ಓನರ್ಗಳಾಗಿದ್ದಾರೆ. ಇಲ್ಲಿ ಯಾರೋ ಇಷ್ಟು ವರ್ಷದಿಂದ ಒಂದು ಅಕ್ರಮ ಮಾಡಿದ್ದಾನೆ ಕೆಡವ್ಬಿಟ್ಟು ಅಂತೇಳಿ ನಿಮ್ಮ ಮೀಸೆ ನೀವೇ ತಿರ್ಸ್ಕೊತಿರಲ್ಲ. ನಾಚಿಕೆ ಆಗೋದಕ್ಕಲ್ವ? ಅಕ್ರಮ ಕಟ್ಟಡವನ್ನು ಕೆಡದ ತಕ್ಷಣ ವಿಜೃಂಭಿಸೋದಿದೆಯಲ್ಲ, ಇವತ್ತು ಆ ಮಾಧ್ಯಮದಲ್ಲಿ ಸುದ್ದಿ ಬಂದ ತಕ್ಷಣ ಎಲ್ಲರೂ ವಿಜೃಂಭಣೆ, ಓ ಕೆಡಗಿದ್ರಂತೆ, ಬುಲ್ಡೋಜರ್ ಬಂತು, ಮೋದಿಜಿ ಬುಲ್ಡೋಜರು ಕರ್ನಾಟಕ ಅಂತ. ಹೀನ ಮನಸ್ಥಿತಿ ಕಂಡ್ರಿ. ಇನ್ಯಾರ್ದೋ ಕಟ್ಟಡವನ್ನು ಕೆಡಗಿದ್ರೆ ಸಂತೋಷ ಪಡ್ತೀರಲ್ಲ, ಅದು ಬಿಜೆಪಿಯ ಮನಸ್ಥಿತಿಯ ಭಾಗ ಅಂತ ನಾನು ಬಹಳ ಸಂದರ್ಭದಲ್ಲಿ ಹೇಳುವ ಹಾಗೆ. ಅವರಿಗೆ ಕೆಡುವುದರಲ್ಲಿ ಸಂತೋಷ ಹೊರತು ಕಟ್ಟುವುದರಲ್ಲಿ ಸಂತೋಷ ಅಲ್ಲ. ಯಾರು ಕಟ್ತಾರೋ ಅವ್ರನ್ನ ಕೆಡವೋಕೆ ಟ್ರೈ ಮಾಡ್ತಾರೆ, ಅವ್ರು ಕಟ್ಟಿದ್ದನ್ನು ಮುಗಿಸೋಕೆ ಟ್ರೈ ಮಾಡ್ತಾರೆ. ನೆಹರು ಈ ದೇಶದ ಆಧುನಿಕ ಭಾರತದ ಮೂಲ ಶಿಲ್ಪಿ. ಅವರು ಏನೇನು ಮಾಡಿದ್ರು ಅನ್ನೋದು ಲಿಸ್ಟ್ ಇದೆ.
ಸೊ ಅವರು ಮಾಡಿದ್ದನ್ನೆಲ್ಲ ಟೀಕಿಸ್ತಾ ಅವರು ಕಟ್ಟಿದ ಕಟ್ಟಡಗಳನ್ನು ಕೆಡವೋ ಆಲೋಚನೆ. ಬಾಬ್ರಿ ಮಸೀದಿ ಕೆಡದ್ರಲ್ಲ ಅದೇ ಮನಸ್ಥಿತಿ. ಎಲ್ಲವನ್ನ ಕೆಡವುದು, ಉರುಳಿಸೋದು, ನಾಶಪಡಿಸೋದು, ನಾಶದ ಮನಸ್ಥಿತಿ, ಹಿಂಸಾ ಪ್ರವೃತ್ತಿ ಇರುವಂಥ ಮನಸ್ಥಿತಿ, ಇದು ಈ ದೇಶದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಈ ವಿಚಾರಕ್ಕೆ ಬನ್ನಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರಕ್ಕೆ. ಸೊ ಅದು ಕಾನೂನು ಬಾಹಿರ ಮನಿ ಲಾಂಡ್ರಿಂಗ್ ಅದು ಇದು ಮಾತನಾಡಲಾಗ್ತಾ ಇದೆ. ಸೊ ಅದು ಲೀಗಲ್ ಇಶ್ಯೂಸ್ ನಾವು ಚರ್ಚೆ ಮಾಡೋದು. ಮೊದಲನೇದಾಗಿ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ದೇಶದ ಅತಿ ಪ್ರಾಚೀನ ಹಳೆಯ ಪತ್ರಿಕೆಗಳಲ್ಲೊಂದು. ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಅದರದ್ದು ಆ ಪತ್ರಿಕೆ ನಿಂತಿತ್ತು. ಅದನ್ನು ಪುನರ್ ಪ್ರಾರಂಭಿಸಬೇಕು ಅಂತೇಳಿ ಆ ಟ್ರಸ್ಟಿಗೆ ಪುನರ್ಜೀವ ಕೊಡೋ ಯತ್ನ ನಡೀತು. ಅದಾದ ಮೇಲೆ ಕಾಂಗ್ರೆಸ್ ಪಕ್ಷ 90 ಕೋಟಿ ರೂಪಾಯಿನ ಅವರಿಗೆ ಕೆಲವರಿಗೆ 15 ವರ್ಷದಿಂದ ಸಂಬಳ ಕೊಟ್ಟಿರಲಿಲ್ಲ. ಸಂಬಳ ಕೊಡೋದಕ್ಕೆ ಆ ಹಣವನ್ನು ವಿನಿಯೋಗಿಸಲಾಯಿತು. ಅದರಲ್ಲಿ 90 ಕೋಟಿಯಲ್ಲಿ ಸುಮಾರು 70 ಕೋಟಿ ಚಿಲ್ಲರೆ ಅದು ಸಂಬಳಕ್ಕೆ ಹೋಗಿದೆ. ಮತ್ತೆ ಆ ಪತ್ರಿಕೆಯನ್ನು ಕಟ್ಟೋಣ, ಅದು ಕಾಂಗ್ರೆಸ್ ಜೊತೆ ಸಂಬಂಧ ಇದೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಟ್ರಾನ್ಸ್ಫರ್ ಮಾಡಿದ್ರು. ದರ್ ವಾಸ್ ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಆಗಿತ್ತು. ಅದರಲ್ಲಿ 5 ಪೈಸಾ ಕೂಡ ನೀವು ತೆಗೆದುಕೊಳ್ಳಕ್ಕೆ ಬರಲ್ಲ. ಇದರಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಿಗೆ ಬರುತ್ತೆ? ಆ ಆ್ಯಂಗಲ್ನಲ್ಲಿ ತನಿಖೆ ಮಾಡಲಾಗ್ತದೆ. ಮನಿ ಲಾಂಡ್ರಿಂಗ್ ಮಾಡಿದ್ದು ಅರೆಸ್ಟ್ ಮಾಡ್ಬೋದು ಅಲ್ವಾ? ಅದ್ರ ಜೊತೆಗೆ ಈ ದೇಶದ ಇತಿಹಾಸದಲ್ಲಿ ನೀವು ಹಲವು ಪತ್ರಿಕೆಗಳಿಗೆ ಸರ್ಕಾರಗಳೇ ಸಹಾಯ ಮಾಡಿದ್ದೀವಿ. ಅದಾದ ಮೇಲೆ ಮಾಧ್ಯಮಗಳನ್ನು ಖರೀದಿ ಮಾಡೋದಕ್ಕೆ ಮಾಡೋದು ಬೇರೆ. ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್ ಟು ಯು ಪೀಪಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಕರ್ನಾಟಕದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಇದೆ ಗೊತ್ತಲ್ವಾ? ರಾಜಭವನದ ಸಮೀಪ ಇದೆ, ವಿಧಾನಸೌಧದ ಸಮೀಪ ಇದೆ. ಆ ಸ್ಥಳವನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪಿಗೆ ಕೇವಲ ₹1 ಅಂತ ಕಾಣುತ್ತೆ, ಸಬ್ಜೆಕ್ಟ್ ಟು ಕರೆಕ್ಷನ್, ವರ್ಷಕ್ಕೆ ಆ ಲೀಸ್ ಮೇಲೆ ಕೊಡಲಾಯಿತು. 99 ವರ್ಷಕ್ಕೆ ದೇವರಾಜ ಅರಸು ಇರ್ಬೇಕಾದ್ರೆ ಕೊಟ್ಟರು. ಅದು ಲೀಸ್ ಮೇಲೆ ಕೊಟ್ಟ ಮೇಲೆ ಅವ್ರಿಗೊಂದು ಕಂಡೀಷನ್ ಹಾಕಲಾಗಿತ್ತು, ಕನ್ನಡ ಪತ್ರಿಕೆಯನ್ನು ಪ್ರಾರಂಭಿಸಲೇಬೇಕು ಅಂತ. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬದಲಾವಣೆಗಳಾದ ಮೇಲೆ ಕನ್ನಡ ಪತ್ರಿಕೆಯನ್ನು ರಾಜೀವ್ ಚಂದ್ರಶೇಖರ್ ತೆಗೆದುಕೊಂಡ ಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ನಲ್ಲಿ ಕನ್ನಡ ಪತ್ರಿಕೆ ಇರಲಿಲ್ಲ. ಅವರು ಆನ್ಲೈನ್ ಆಗಿ ಒಂದು ಪತ್ರಿಕೆಯನ್ನು ಮಾಡಿದ್ರು. ಯಾಕಂದರೆ ಕಾನೂನು ಪ್ರಕಾರ ಈಗ ಅದು ಬರುತ್ತೋ ಗೊತ್ತಿಲ್ಲ. ಕಾನೂನು ಪ್ರಕಾರ ಕ್ರಮಕ್ಕೆ ತಗೋಬೇಕು. ಶಕ್ತಿ ಇದೆಯೋ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಮೇಲೆ ಕ್ರಮ ತಗೊಳ್ಳೋಕೆ ನಮಗೆ. ಅವರು ಷರತ್ತನ್ನು ಉಲ್ಲಂಘಿಸಿದ್ದಾರೆ ಮತ್ತು ಕನ್ನಡ ಪತ್ರಿಕೆ ಅದು ಅವರಿಂದ ಬರ್ತಾ ಇಲ್ಲ ಗ್ರೂಪಿನಿಂದ. ಅವರಿಗೆ 99 ವರ್ಷಕ್ಕೆ ಆ ಪ್ರೈಮ್ ಲ್ಯಾಂಡೆಲ್ಲ ಕೊಟ್ಟರಲ್ಲ, ಆವಾಗ ಹಾಕಿದ್ದು ಷರತ್ತಾಗಿತ್ತು. ಇದ್ರ ಬಗ್ಗೆ ಯಾಕೆ ಮಾತನಾಡಲ್ಲ? ಹಾಗೆ ಇನ್ನು ಹಲವು ಉದಾಹರಣೆಗಳನ್ನು ಕೊಡಬಲ್ಲೆ ನಾನು. ಮಾಧ್ಯಮಗಳಿಗೆ ಸರ್ಕಾರ ಸಹಾಯ ಮಾಡಿದೆ, ಲ್ಯಾಂಡ್ ಕೊಟ್ಟಿದೆ, ಇನ್ನೊಂದು ಮಾಡಿದೆ. ಏನೋ ಪತ್ರಿಕೆ ಮಾಡ್ತೀನಿ ಅಂದರೆ ಅದು ಸಾಮಾಜಿಕವಾಗಿ ಒಂದು ಸಂವಿಧಾನದ 4ನೇ ಸ್ತಂಭ ಆಗಿರೋದ್ರಿಂದ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೊಡಲಾಗ್ತಾ ಇದೆ. ಲೀಗಲಿ ಹೀಗೆ ಕೊಟ್ಟಂಥ ಹಲವು ಉದಾಹರಣೆಗಳಿವೆ. ಅದನ್ನು ಕೂಡ ಸರ್ಕಾರ ಮನಿ ಲಾಂಡ್ರಿಂಗ್ ಮಾಡ್ತು ಅಂತ ಹೇಳೋಕ್ಕಾಗತ್ತಾ? ಅಟರ್ ನಾನ್ಸೆನ್ಸ್ ಅಲ್ವಾ? ಅದರ ಜೊತೆಗೆ ಇಡೀ ಮಾಧ್ಯಮವನ್ನು ಇವತ್ತು BJP ಪರವಾಗಿ ಭಜನೆ ಮಾಡ್ತಿದ್ದಾರಲ್ವ? ಕಾರಣ ಏನದಕ್ಕೆ? ಅದರ ಹಿಂದೆ ಹಣಕಾಸಿನ ವಹಿವಾಟು ಇದೆಯೋ ಇಲ್ವೋ? ವಹಿವಾಟು ಇದ್ರೆ ತಪ್ಪಲ್ವಾ? ಹೇಗೆ ಇದಕ್ಕಿದ್ದಾಗ ಸೈದ್ಧಾಂತಿಕವಾಗಿ 99% ಮಾಧ್ಯಮಗಳು BJPಗೆ ಸಪೋರ್ಟ್ ಮಾಡ್ತಾರೆ? ಅದು ಸಾಧ್ಯನಾ? ಹಾಗಿದ್ರೆ ಅದರ ಹಿಂದೆ ಇನ್ನೇನೋ ಇರಬೇಕಲ್ವಾ? ಎಲ್ಲರೂ ಒಂದೇ ಧ್ವನಿಯಲ್ಲಿ ಮಾತನಾಡ್ತಾರೆ ಅಂತಂದರೆ ಆಗ ಅನುಮಾನ ಬರುತ್ತೆ. ವಿಭಿನ್ನ ಧ್ವನಿಯಲ್ಲಿ ಮಾತನಾಡಿದಾಗ ಮಾತ್ರ ಅನುಮಾನ ಬರಲ್ಲ. ಮಾಧ್ಯಮ ಹಾಗೇನೇ ಇತ್ತು. ನಾನು 80ರ ದಶಕದಿಂದ ಮಾಧ್ಯಮವನ್ನು ನೋಡ್ತಾ ಬಂದಿದ್ದೆ. ಆದರೆ ಯಾಕೆ ಎಲ್ಲ ಮಾಧ್ಯಮಗಳು BJP ಸಪೋರ್ಟ್ ಮಾಡ್ತವೆ? BJPಗೆ ಸಪೋರ್ಟ್ ಮಾಡೋದು ದೇಶದ್ರೋಹಿಗಳು ಅಂತ ಯಾಕೆ ಹೇಳಲಾಗ್ತಾ ಇದೆ? BJPಯನ್ನ ಪ್ರಭುತ್ವವನ್ನು ಟೀಕಿಸಿದ ತಕ್ಷಣ ಈತ ನಕ್ಸಲು, ಈತ ಎಡಪಂಥೀಯ, ಈತ ದೇಶದ್ರೋಹಿ ಹೀಗೆ ಹೇಳುವ ವಾತಾವರಣವನ್ನು ಸೃಷ್ಟಿಸಿದವರು ಯಾರು? ಯಾರನ್ನು ಬಿಟ್ಟು? ಯಾವ ಕಾಲಾಳುಗಳು ಇವರು? ಯಾವ ಜನ? ಇವರಿಗೇನು ಹಿನ್ನೆಲೆ ಇದೆ? ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡುವವರ ಮೇಲೆ ದಾಳಿ ನಡೆಸೋದು, ಬೈಯೋದು, ಅವರ ವೈಯಕ್ತಿಕ ತೇಜೋವಧೆ ಮಾಡೋದು, ಮೊದಲು ಅವ್ರು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡೋದು, ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದ ತಕ್ಷಣ ಅವ್ರ ಮೇಲೆ ಸೆಂಟ್ರಲ್ ಏಜೆನ್ಸಿಗಳನ್ನು ಬಿಡೋದು, ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಅವ್ರ ವೈಯಕ್ತಿಕ ತೇಜೋವಧೆ ಮಾಡ್ತಾರೆ. ಇದು ಯಾವ ಸಿಮೆ ಡೆಮೋಕ್ರಸಿ? ಇದು ಎಲ್ಲಿ ಜನತಂತ್ರ? ಇದು ಹೇಳಬೇಕಲ್ವಾ? ಅದರ ಜೊತೆ ವಾದ ಮಾಡೋದು ರಾಹುಲ್ ಗಾಂಧಿ ವಿಚಾರದಲ್ಲಿ. ನೋಡಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಮಿತ್ ಶಾ 2 ವರ್ಷ ಜೈಲಿಗೆ ಹೋಗಿದ್ರು, ಮೋದಿಯವರ SIT ಮೋದಿಯವರು ವಿಚಾರಣೆ ಮಾಡಿತ್ತು. ಯಾಕೆ ಮಾಡಿತ್ತು? ಅದು ಭ್ರಷ್ಟಾಚಾರ ಮಾಡಿತ್ತ? ನರಮೇಧಕ್ಕಾಗಿ ಮಾಡಿದ್ದಲ್ವ? ಅದು 106 ಜನರ ಪ್ರಾಣ ಹೋಗೋದಕ್ಕೆ ಕಾರಣ ಆದರೂ ಅನ್ನೋದ್ರ ಮೇಲೆ ಮಾಡಿದ್ದಲ್ವಾ? ಅಲ್ಲಿಡದ ಹತ್ಯಾಕಾಂಡಗಳು ರಾಜಕೀಯ ಕಾರಣಕ್ಕಾಗಿ
ಆ ಹತ್ಯಾಕಾಂಡದ ಆರೋಪದಿಂದ ಮಾಡಿದ್ದಲ್ವಾ, ದುಡ್ಡು ಟ್ರಾನ್ಸ್ಫರಿಗಾಗಿ ಮಾಡಿದ್ದ. ಹಾಗೆ ನೋಡ್ತಾ ಹೋದ್ರೆ PM ಸ್ಕ್ಯಾನ್ ಫಂಡ್ ಇದೆಯಲ್ಲ, ಇಲ್ಲಿ ಎಷ್ಟಿದೆ ದುಡ್ಡು ಸ್ವಾಮಿ, ಎಲ್ಲಿಂದ ಬಂತು, ಯಾವುದು ವಿವರ ಕೊಡೋ ಹಾಗಿಲ್ವಲ್ಲ. ಅದರಲ್ಲೂ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡುವ ನಾವು. ಈ ವಿಚಾರಗಳು ಆಲೋಚನೆ ಮಾಡಬೇಕಾಗಿದೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಇದು ಈ ಸ್ಥಿತಿಗೆ ಬಂದು ತಲುಪಿದೆ. ದೆಹಲಿ ಪೊಲೀಸರು ವಿಜೃಂಭಿಸ್ತಿದ್ದಾರೆ. ಅವರು ಅಮಿತ್ ಶಾ ಅಡಿಯಲ್ಲಿ ಬರ್ತಾರೆ. ಇವತ್ತು ಕೂಡ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆದಿದೆ ಪೊಲೀಸರಿಂದನೇ. ಕಾಂಗ್ರೆಸ್ ಕಚೇರಿಯ ಒಳಗಡೆ ಕಾಂಗ್ರೆಸ್ ನಾಯಕರುಗಳೇ ಪ್ರವೇಶಿಸದಂಥ ವಾತಾವರಣ ಸೃಷ್ಟಿಸಲಾಗಿದೆ. ಅವರಲ್ಲಿ ಬಾಗಿಲಲ್ಲಿ ನಿಲ್ಲಿಸಲಾಗ್ತಾ ಇದೆ. ಇದು ಅಧಿಕಾರದ ದುರುಪಯೋಗ ಅಲ್ವಾ? ನಾವೆಲ್ಲ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ನಾವು ಇಂಥ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದೀವಿ, ಇಂಥ ಪಕ್ಷವನ್ನು ಒಪ್ಪಿಕೊಂಡಿದ್ದೀವಿ ಅನ್ನೋದನ್ನು ಬಿಟ್ಟು ಹೊರಗೆ ಬಂದು ಮೂರನೇವರಾಗಿ ಆಲೋಚನೆ ಮಾಡಬೇಕು ಈ ದೇಶದ ಜನ. ಸೊ ಈ 3 ಪ್ರತಿಭಟನೆಗಳು ಏನಿವೆ, ಪ್ರತಿಭಟನೆಯ ಕಿಚ್ಚು ಹೆಚ್ಚುತ್ತಾ ಇದೆ. ಸಮಾಜದಲ್ಲಿ ಇಂಥ ಪ್ರತಿಭಟನೆಗಳು ಇರಬೇಕು. ಈ ಪ್ರತಿಭಟನೆಗಳಿಂದ ಪ್ರಭುತ್ವವನ್ನು ಬಡಿಸುವ ಕೆಲಸ ಇದೆಯಲ್ಲ, ಅದು ನಡೀಬೇಕು. ಪ್ರತಿಭಟನೆ ಮಾಡುವುದೇ ಅದೇನಿದೆ ಕಾನೂನು ವಿರುದ್ಧ ಅಲ್ಲ, ಆದರೆ ಹಿಂಸಾಚಾರ ಮಾಡಬಾರ್ದು, ಪ್ರತಿಭಟನೆ ಮಾಡಲೇಬೇಕು. ಪ್ರಾಯಶಃ ಇನ್ನಷ್ಟು ಪ್ರತಿಭಟನೆಗಳು ಪ್ರಾರಂಭ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಇದು ಇವತ್ತಿನ ಪ್ರೈಮ್ ನ್ಯೂಸ್. ಇನ್ನೆರಡು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು, ಮಾತಾಡೋಕ್ಕೆ ಸಮಯ ಇಲ್ಲ. ಒಂದು ಸುದ್ದಿ ಹೇಳ್ಬಿಡ್ತೀನಿ. ಮೋದಿಯವರ ಕಿರಿಯ ಸಹೋದರ ಪ್ರಹ್ಲಾದ್ ಮೋದಿಯವರು ಏನಿದ್ದಾರೆ, ಅವರು ಸರ್ಕಾರದ ವಿರುದ್ಧ ಏನು ನ್ಯಾಯಬೆಲೆ ಅಂಗಡಿಗಳು ಯಾರಿದ್ದಾರೆ, ನ್ಯಾಯಬೆಲೆ ಅಂಗಡಿಗಳ ಡೀಲರ್ಸ್ಗಳು, ಅವರೊಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಪ್ರತಿಭಟನೆಯಲ್ಲಿ ಮೋದಿಯವರ ಸಹೋದರ ಪ್ರಹ್ಲಾದ್ ಮೋದಿಯವರು ಪಾಲ್ಗೊಳ್ತಿದ್ದಾರೆ. ಅವರು ಹೇಳ್ತಿದ್ದಾರೆ, ನಾನು ಮೋದಿಯವರ ವಿರುದ್ಧ ವೈಯಕ್ತಿಕವಾಗಿ ಅಲ್ಲ, ತತ್ವ ಸಿದ್ಧಾಂತಗಳ ಕಾರಣಕ್ಕಾಗಿ ನಾನು ಮಾಡ್ತಾ ಇದ್ದೀನಿ, ನ್ಯಾಯಕ್ಕಾಗಿ ಮಾಡ್ತಾ ಇದ್ದೀನಿ ಅಂತಿದ್ದಾರೆ. ಈ ಸುದ್ದಿ ಬಗ್ಗೆ ಮಾತನಾಡೋ ಸಮಯ ಎಲ್ಲ ಇರಬೇಕಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ಮತ್ತೆ ನಾಳೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.